ಕೆಲವರೆಲ್ಲ ನನ್ನ ರೈತ ಕುಟುಂಬದವರು, ಕೆಲವರೆಲ್ಲ ವ್ಯವಸಾಯ ಕೂಡ ಮಾಡ್ತಾ ಇದ್ದಾರೆ. ನೀ ರಿಪ್ಲೇಸ್ಮೆಂಟ್ ಆದ್ಮೇಲೆ ಹಾಲ್ ಕರಿತಾ ಇದ್ದಾರೆ, ಅರ್ಥ ಆಯ್ತಲ್ಲ, ವ್ಯವಸಾಯ ಮಾಡ್ತಾ ಇದ್ದಾರೆ, ಹಾಲ್ ಕರಿತಾ, ಟ್ರ್ಯಾಕ್ಟರ್ ಓಡಿಸ್ತಾ ಇದ್ದಾರೆ ಸ್ನೇಹಿತರೆ. ಅದೆಲ್ಲ ನಾನು ನಿಮ್ ಮುಂದೆ ಉದಾಹರಣೆ ನಾನು ತೋರಿಸ್ತಾ ಇದ್ದೀನಿ. ಸೊ ಆ ತರ ಎಷ್ಟೋ ಜನಕ್ಕೆ ಲೈಫ್ ಚೇಂಜಿಂಗ್. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಲೋಕೇಶ್ ಚೌಧರಿ. ಇವತ್ತಿನ ದಿನ ನಿಮ್ ಮುಂದೆ ನಾನು ಕಾಣಿಸ್ಕೊಳ್ತಕ್ಕಂಥದ್ದು ಅಂತ ಏನಕ್ಕೆ ಅಂತಂದ್ರೆ, ಈ ನೀ ರಿಪ್ಲೇಸ್ಮೆಂಟ್ ಆಪರೇಷನ್ ಬಗ್ಗೆ, ಅದು ನೀ ರಿಪ್ಲೇಸ್ಮೆಂಟ್ ಅಥವಾ ಮಂಡಿ ಮರುಜೋಡಣೆ ಬಗ್ಗೆ ಅರಿವು ಮತ್ತೆ ಆತಂಕಗಳನ್ನ ನಿವಾರಣೆ ಮಾಡೋಣ ಅಂತ ಹೇಳಿ ಒಂದು ನನ್ನ ಉದ್ದೇಶ. ಏನು ಅಂತಂದ್ರೆ, ಈ ನೀ ರಿಪ್ಲೇಸ್ಮೆಂಟ್ ಅಂದ್ರೆ ಕಂಪೇರ್ ಟು ಆಲ್ ಅದರ್ ಸರ್ಜರೀಸ್, ಬೇರೆ ಎಲ್ಲ ಸರ್ಜರಿ ಕಂಪೇರ್ ಮಾಡಿದ್ರೆ ಇದೊಂಥರ ವಿಭಿನ್ನವಾದ ಆಪರೇಷನ್. ಯಾಕಂತಂದ್ರೆ ಇಲ್ಲಿ ನಾವು ರಿಪೇರ್ ಮಾಡ್ತಾ ಇಲ್ಲ, ಅರ್ಥ ಆಯ್ತಲ್ವಾ. ಇದು ನಾವು ರೀಪ್ಲೇಸ್ಮೆಂಟೇ ಮಾಡ್ತಾ ಇದೀವಿ, ಅಂದ್ರೆ ಚೇಂಜ್ ಮಾಡ್ತಾ ಇರೋದ್ರಿಂದ ಸಹಜವಾಗಿ ನಿಮ್ಗೂ ಸಹ ಆತಂಕಗಳು ಜಾಸ್ತಿ. ಯಾಕಂದ್ರೆ ನಮ್ಗೆ ದೇವ್ರು ಕೊಟ್ಟಿರೋದನ್ನ ನಾವು ಕಳ್ಕೊಬೇಕಪ್ಪ ಅನ್ನೋ ಒಂದು ಆತಂಕ. ನಮ್ಗೂ ಅದು ಚಾಲೆಂಜಿಂಗ್ ಏನೇ, ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ತಾ ಇರ್ತೀವಲ್ಲ, ಸರ್ಜನ್ಸ್ಗೂ ಒಂದು ಆತಂಕ. ಸೊ ಅದಕ್ಕೋಸ್ಕರ ಸಹಜವಾಗಿ ಬಹಳ ಇರುತ್ತೆ. ಇದು 30-40 ವರ್ಷಗಳಿಂದ ಅತಿ ಹೆಚ್ಚು ನೀ ರಿಪ್ಲೇಸ್ಮೆಂಟ್ ಅಂದ್ರೆ ಶುರುವಾದ ಮೇಲೆ ಪ್ರತಿ ವರ್ಷ ಸರಿಸುಮಾರು ಒಂದು 2.5-3 ಲಕ್ಷ ಜನ ನಮ್ಮ ಭಾರತ ದೇಶದಲ್ಲಿ ನೀ ರಿಪ್ಲೇಸ್ಮೆಂಟ್ಗೆ ಒಳಗಾಗ್ತಾ ಇದ್ದಾರೆ. ಮತ್ತೆ ಪ್ರತಿ ವರ್ಷ 2-3 ಟೈಮ್ ಜಾಸ್ತಿ, ಅಂದ್ರೆ ದ್ವಿಗುಣ ಮತ್ತೆ ತ್ರಿಗುಣ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಮತ್ತೆ ಸುಮಾರು 15 ಕೋಟಿ ಜನಕ್ಕೆ ಮಂಡಿ ತೊಂದರೆ ಇದೆ. ಸೊ ಅದ್ರಲ್ಲಿ ಅಟ್ಲೀಸ್ಟ್ ಒಂದು 4 ಕೋಟಿ ಜನಕ್ಕಾದ್ರೂ ಮುಂದೆ ನೀ ರಿಪ್ಲೇಸ್ಮೆಂಟ್ ಬೇಕಾಗುವ ಪರಿಸ್ಥಿತಿ ಉಂಟಾಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಸೊ ಅದಕ್ಕೋಸ್ಕರ ನಿಮಗೆ ಯಾಕಂದ್ರೆ ಇದು ಈ ನೀ ರಿಪ್ಲೇಸ್ಮೆಂಟ್ ಅನ್ನೋದು ಒಂಥರ ಕೆಲವರು ಜೀವನ ಶೈಲಿ ಅಥವಾ ಜೀವನವನ್ನೇ ಬದಲಾಯಿಸುವಂತ ಆಪರೇಷನ್. ಯಾಕಂತಂದ್ರೆ ಈ ಮಂಡಿಗಳಿಂದ ಎಷ್ಟೋ ಸತಿ ನಮ್ಮ ಚಲನವಲನಗಳೇ ಬಿಲ್ಕುಲ್ ಕುಂಠಿತವಾಗಿಟ್ಟು ಮತ್ತೆ ಹತ್ತಿ ಇಳಿಯಕ್ಕೆ, ಓಡಾಡಕ್ಕೆ ಎಲ್ಲಾನು ತೊಂದರೆಗಳಾಗ್ತವೆ ಎಷ್ಟೋ ಜನಕ್ಕೆ. ಈವನ್ ಸಹಜವಾಗಿ ಒಂದು ರೂರಲ್ ಏರಿಯಾದಲ್ಲಿ ಒಂದು ಹೊಲ ತೋಟಕ್ಕೆ, ಅದು ಎತ್ತು ತಗುಲಿರ್ತಕ್ಕಂಥ ಪ್ರದೇಶದಲ್ಲಿ ಓಡಾಡಕ್ಕಾಗ್ದಂಗೆ ನಮ್ಮ ರೈತರು ಬಹಳನೇ ವಯಸ್ಸಾಗಿರೋರು ಬಹಳನೇ ಸಫರ್ ಆಗ್ತಾ ಇರ್ತಾರೆ. ಮತ್ತೆ ಇವನ್ ಹೆಣ್ಮಕ್ಳು ಮನೆಯಲ್ಲಾಗ್ಲಿ ಮೆಟ್ಲ ಹತ್ತಿ ಇಳಿಯಕ್ಕಾಗ್ಲಿ, ಕಾಮನ್ ಆಗಿ ಹತ್ತಿ ಇಳಿಯೋದು ಎಲ್ಲ ಸಮಸ್ಯೆ ಇರ್ತವೆ. ಒಂದು ಅಡಿಗೆಗೆ ನಿಂತ್ಕೋಬೇಕು ಅಂದ್ರೂ ಕಷ್ಟ ಆಗೋ ಪರಿಸ್ಥಿತಿಗೆ ಹೋಗಿರ್ತಾರೆ. ಅಂತವ್ರಿಗೆ ಡೆಫಿನೆಟ್ಲಿ ನನ್ನ ಹತ್ರ ಬಹಳನೇ ಉದಾಹರಣೆಗಳು ಸ್ನೇಹಿತರು. ನಾನು ಮಾಡಿರ್ತಕ್ಕಂಥ 10-15 ವರ್ಷದಾಗ ಮಾಡಿರ್ತಕ್ಕಂಥ ಆಪರೇಷನ್ಗಳ ಉದಾಹರಣೆಗಳನ್ನು, ಅವರ ಜೀವನ ಶೈಲಿ ಹೆಂಗ್ ಬದಲಾವಣೆ ಆಗುತ್ತೆ ಅನ್ನೋದಕ್ಕೂ ನನ್ನ ಹತ್ರ ಉದಾಹರಣೆಗಳಿದಾವೆ. ಅವರೆಲ್ಲ ನಿಮ್ಗೆ ಸ್ಫೂರ್ತಿ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ನಿಮ್ಮ ಮುಂದೆ ಇವತ್ತು ಕಾಣಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ, ಇವಾಗ ನೀ ರಿಪ್ಲೇಸ್ಮೆಂಟ್ ರಿಕ್ವೈರ್ಮೆಂಟ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ, ವಯಸ್ಸಿನ ಜನ ಅಂದ್ರೆ ವಯಸ್ಕರು ಜಾಸ್ತಿ ಇದ್ದಾರೆ. ಮತ್ತೆ ಇವಾಗ ಮೊದಲ ತರ ಫ್ಯಾಮಿಲಿ ಸಪೋರ್ಟ್ ಸಿಸ್ಟಮ್ ಇಲ್ಲ. ಇವಾಗ ವಯಸ್ಸಾಗಿರೋರು ಇಬ್ರು ಇರ್ತಾರೆ ಮನೆಯಲ್ಲಿ. ಅಂತವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ಅವ್ರಿಗೆ ನೋಡ್ಕೊಳ್ಳೋರು ಕಡಿಮೆ. ಅದಕ್ಕೋಸ್ಕರ ಏನಾಗಿದೆ, ಅವ್ರು ಇಂಡಿಪೆಂಡೆಂಟ್ ಆಗಿ ಓಡಾಡಬೇಕು ಅಂದ್ರೆ ಈ ಮೊಬಿಲಿಟಿಗೋಸ್ಕರ ನಾವು ಮಾಡ್ತಾ ಇರ್ತಕ್ಕಂಥ, ನಾವು ವೀಲ್ ಚೇಂಜ್ ಹೆಂಗ್ ಮಾಡ್ತೀವೋ ಹಳೆ ಗಾಡಿಗಳಿಗೆ ಆ ತರನೇ ಇದು. ಸೊ ಹಂಗಾಗ್ಬಿಟ್ಟು ಏನಾಗ್ಬಿಡುತ್ತೆ, ಅಟ್ಲೀಸ್ಟ್ ಅವ್ರು ತಮ್ಮ ಕೆಲ್ಸಕ್ಕೆ ದೈನಂದಿನಗಳು ಮಾಡಕ್ಕಂತೂ ಬಹಳ ಜನಕ್ಕೆ ವಯಸ್ಸಾದವ್ರಿಗೆ ಹೆಲ್ಪ್ ಆಗುತ್ತೆ. ಮತ್ತೆ ಕೆಲವರೆಲ್ಲ ನನ್ನ ರೈತ ಕುಟುಂಬದವರು, ಕೆಲವರೆಲ್ಲ ವ್ಯವಸಾಯ ಕೂಡ ಮಾಡ್ತಾ ಇದ್ದಾರೆ. ನೀ ರಿಪ್ಲೇಸ್ಮೆಂಟ್ ಆದ್ಮೇಲೆ ಹಾಲ್ ಕರಿತಾ ಇದ್ದಾರೆ, ಅರ್ಥ ಆಯ್ತಲ್ಲ, ವ್ಯವಸಾಯ ಮಾಡ್ತಾ ಇದ್ದಾರೆ, ಹಾಲ್ ಕರಿತಾ, ಟ್ರ್ಯಾಕ್ಟರ್ ಓಡಿಸ್ತಾ ಇದ್ದಾರೆ ಸ್ನೇಹಿತರೆ. ಅದೆಲ್ಲ ನಾನು ನಿಮ್ ಮುಂದೆ ಉದಾಹರಣೆ ನಾನು ತೋರಿಸ್ತಾ ಇದ್ದೀನಿ. ಸೊ ಆ ತರ ಎಷ್ಟೋ ಜನಕ್ಕೆ ಲೈಫ್ ಚೇಂಜಿಂಗ್. ಇದ್ರ ಬಗ್ಗೆ ಆತಂಕಗಳು ಜಾಸ್ತಿ ಇರೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾವು ಮುಂದೆ ಮಾಡಕ್ಕಾಗುತ್ತೆ. ಎಷ್ಟೋ ಜನ ನಮ್ಮ ಮಕ್ಕಳ ಮದುವೆ ಇದೆ, ಕೆಳಗಡೆ ಕುತ್ಕೊಳಕ್ ಆಗಲ್ಲ ಆಪರೇಷನ್ ಆದ್ಮೇಲೆ ಅನ್ನೋ ಆತಂಕದಲ್ಲಿದ್ದಾರೆ. ಬಟ್ ಅದು ಆತರ ಅಲ್ಲ. ಯಾಕಂದ್ರೆ ಬಾಳಿಕೆ ಜಾಸ್ತಿ ಬರಬೇಕು ಅಂತೇಳಿ ನಾವು ಆದಷ್ಟು ಕುತ್ಕೋಬೇಡಿ ಅಂತೀವಿ. ಅದರ್ವೈಸ್ ಕುತ್ಕೊಳ್ಳೋದಕ್ಕೆ ಏನು ತೊಂದರೆ ಆಗಲ್ಲ. ಅವಾಗೊಮ್ಮೆ ಮದುವೆ ಇದೆ ಸರ್ ಕುತ್ಕೊಳ್ಳಿ, ಅದು ಆ ತರದ ಸಂದರ್ಭ ಬಂದಾಗ ಕುತ್ಕೊಳ್ಳಿ. ಬಟ್ ಅದನ್ನೇ ನೀವು ಅಭ್ಯಾಸ ಮಾಡ್ಕೊಳ್ತೀರಾ ಅನ್ನೋ ಉದ್ದೇಶದಿಂದ ಬಾಳಿಕೆ ಜಾಸ್ತಿ ಬರ್ಲಿ ಅನ್ನೋ ಉದ್ದೇಶ ಅಷ್ಟೇ ನಮ್ದು. ಅದೇ ಚಕ್ರಬಳ್ಳಿ ಹಾಕೊಳ್ಳೋದು ಮತ್ತೆ ಮಾಡ್ತಾ ಇದ್ರೆ ಮತ್ತೆ ಡೆಫಿನೆಟ್ಲಿ ಬಾಳಿಕೆ ಕಡಿಮೆ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಅದರ್ವೈಸ್ ನೀವು ಕುತ್ಕೋಬಾರದು. ಒಂದ್ಸಿನ ಸರ್ ನನ್ನ ಮಗನ ಮದುವೆ ಇದೆ, ನಾನು ಕುತ್ಕೋಬೋದಾ ಸರ್? ದಯವಿಟ್ಟು ಕುತ್ಕೊಳ್ಳೋಕ್ಕೂ ಆಗುತ್ತೆ. ದಯವಿಟ್ಟು, ಯಾಕೆ ನಿಮ್ಗೊಂದು ಆಸೆ ಇರುತ್ತೆ, ನನ್ನ ಮಗನ ಮದುವೆಯಲ್ಲಿ ಕೆಳಗಡೆ ಕುತ್ಕೊಂಡು ಪೂಜೆ ಮಾಡಿಸ್ಬೇಕಂತ ಆಸೆ ಇರುತ್ತೆ. ಸೊ ದಯವಿಟ್ಟು ಕುತ್ಕೋಬಹುದು. ಆತರ ಕುತ್ಕೊಳ್ಳೋಕ್ಕಾಗಲ್ಲ ಅಂತೆಲ್ಲ ನಾನು ಮಾಡಿರ್ತಕ್ಕಂಥ ಆಪರೇಷನ್ ಮಾಡಿರ್ತಕ್ಕಂಥ ಪೇಷಂಟ್ ಎಷ್ಟೋ ಜನ ಮದುವೆಗಳಲ್ಲಿ ಕುತ್ಕೊಂಡು ಕೆಳಗಡೆ ಕಾರ್ಯನಿರ್ವಹಿಸಿದ್ದಾರೆ. ಸೊ ಅದಕ್ಕೋಸ್ಕರ ಇದು ಯಾವುದೇ ಆತಂಕ ಬಿಟ್ಬಿಡಿ ದಯವಿಟ್ಟು. ಯಾಕಂತಂದ್ರೆ ನೀ ರಿಪ್ಲೇಸ್ಮೆಂಟ್ ಈಸ್ ನಾಟ್ ಎ ಬೇನ್, ಇಟ್ ಇಸ್ ಅ ಬೂನ್ ಆಕ್ಚುಲಿ. ಯಾಕಂದ್ರೆ ಇವಾಗ ರಿಸಲ್ಟ್ಸ್ ಕಂಪೇರ್ ಟು 20-30 ವರ್ಷಕ್ಕೆ ಮುಂಚೆ ಕಂಪೇರ್ ಮಾಡಿದ್ರೆ ಇವತ್ತು ಬಹಳನೇ ಇಂಪ್ರೂವ್ಮೆಂಟ್ ಆಗಿದೆ. ಟೆಕ್ನಾಲಜಿ ಆಗಲಿ, ಆ ಮೆಟೀರಿಯಲ್ ಆಗಲಿ ಡೆಫಿನೆಟ್ಲಿ ಇಂಪ್ರೂವ್ ಆಗಿರೋದ್ರಿಂದ ನಾವು ಇದು ನನಗೆ ನಿಮ್ ಮುಂದೆ ಬರ್ತಕ್ಕಂಥದ್ದು ಒಳ್ಳೆ ಕಾನ್ಫಿಡೆನ್ಸ್ ಇದೆ ಇವಾಗ. ಯಾಕಂತಂದ್ರೆ ಅಷ್ಟೊಂದು 90-95 ರಿಸಲ್ಟ್ಸ್ ಇಸ್ ನಾಟ್ ಎ ಸ್ಮಾಲ್ ಥಿಂಗ್ ಸರ್. 95% ರಿಸಲ್ಟ್ ಯಾವ್ದ್ರಲ್ಲಿ ಕೊಡಕ್ಕಾಗುತ್ತೆ ಹೇಳಿ? ಸೊ 95% ವರ್ಗು ರಿಸಲ್ಟ್ ಇರೋದ್ರಿಂದ ಅದಷ್ಟು ಸಣ್ಣ ಪುಟ್ಟ ತೊಂದರೆಗಳಿಲ್ಲ ಅಂತ ಹೇಳಕ್ಕಾಗಲ್ಲ. 100ರಲ್ಲಿ 1 ಆತರ ಇನ್ಫೆಕ್ಷನ್ ಅವು ಇವೆಲ್ಲ ಆಗ್ತಾ ಇರ್ತವೆ. ಬಟ್ 100 ಜನರಲ್ಲಿ 99 ಜನಕ್ಕೆ ಒಳ್ಳೇದಾಗ್ತಾ ಇದೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು ಅಂತ ಹೇಳಿ ನಾನು ನಿಮ್
ಮುಂದೆ ಇವತ್ತು ಕಾಣಿಸ್ಕೊಳ್ತಾ ಇದ್ದೀನಿ. ದಯವಿಟ್ಟು ಈ ಉದಾಹರಣೆಗಳನ್ನು ಇದು ಮಾಡಿ, ಯಾವುದೇ ಆದಂತ ನಿಮ್ಮ ಮನೆಗಳಲ್ಲಿ ಯಾರೋ ಸಫರ್ ಆಗ್ತಾ ಇತ್ತು ಅಂತಂದ್ರೆ ಫಸ್ಟ್ ಒಬ್ಬರಲ್ದೆ ಇಬ್ಬರಲ್ದೆ 3 ಸರ್ಜನ್ ಹತ್ರ ಒಪಿನಿಯನ್ ತಗೊಂಡು, ಯಾಕಂದ್ರೆ ಇದೇನು ಎಮರ್ಜೆನ್ಸಿ ಸರ್ಜರಿ ಅಲ್ದಿರೋದ್ರಿಂದ 2-3 ಒಪಿನಿಯನ್ ತಗೊಂಡು ಮುಂದುವರಿಸಬಹುದು. ನೀವು ಅದ್ರ ಬಗ್ಗೆ, ಆಪರೇಷನ್ ಬಗ್ಗೆ ಆತಂಕಗಳನ್ನ ದೂರಪಡಿಸ್ಕೋಬಹುದು ಅಂತ ಹೇಳಿ ನಿಮ್ ಮುಂದೆ ನಾನು ಇವತ್ತು ಕಾಣಿಸ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎ ಸತ್ಯನಾರಾಯಣ ಶೆಟ್ಟಿ, ಪಾವಗಡ ನಮ್ಮ ಸ್ವಂತ ಊರು. ನನ್ನ ವಯಸ್ಸು ಈಗ 65 ರನ್ನಿಂಗು. ನನಗೆ 55 ವರ್ಷದವರೆಗೂ ಭಾಳ ಮಂಡಿ ನೋವಿತ್ತು. ಅಲ್ಲಿಂದ 8 ವರ್ಷ ಭಾಳ ಮಂಡಿ ನೋವಿಂದ ಭಾಳ ಕಷ್ಟಪಟ್ಟೆ. ಎಲ್ಲೂ ಓಡಾಡೋಕ್ಕೂ ಆಗ್ತಿರ್ಲಿಲ್ಲ, ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ಎಲ್ಲೂ ಹೊರಗಡೆ ಓಡಾಡೋಕೆ ಆಗ್ತಿರ್ಲಿಲ್ಲ, ಎಲ್ಲಿಗೆ ಹೋಗೋಕ್ಕೂ ಭಯ ಆಗ್ತಾಯಿತ್ತು, ಬಸ್ ಹತ್ತಕ್ಕೂ ಆಗ್ತಿರ್ಲಿಲ್ಲ. ಆ 8 ವರ್ಷದಲ್ಲಿ ನಾನು ಎಲ್ಲೂ ಒಂದು ಟ್ರಿಪ್ಪನ್ನು ಸಹ ಹೋಗೋಕ್ಕಾಗಲಿಲ್ಲ. ಹೀಗೆ ಭಾಳ ಹಾಸ್ಪಿಟ್ಲು ತಿರುಗಿದೆ ನಾನು. ಲಾಸ್ಟ್ಗೆ ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಲೋಕೇಶ್ ಚೌಧರಿ ಬಾಸ್ ಹಾಸ್ಪಿಟಲ್ ಇದೆ ಬೆಂಗಳೂರಲ್ಲಿ, ಒಂದು ದಿವಸ ತೋರಿಸು ಅಂತ ಹೇಳಿದ್ರು. ನಾನು ಬಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದೆ. ಅವ್ರು ಎಕ್ಸ್ರೇ ತೆಗೆಸ್ಬಿಟ್ಟು ಸೌದಿ ಇದೆಯಪ್ಪ, ಆಪ್ರೇಷನ್ ಮಾಡಿಸ್ಕೊಂಡ್ರೆ ಒಳ್ಳೆಯದು ಅಂತ ಹೇಳಿದ್ರು. ನಾನು ಯಾವಾಗ ಬರಲಿ ಸರ್ ಅಂತ ಹೇಳಿದೆ. ನೀವು ನಾಳೆನೇ ಬರ್ಬೋದು ಅಂದರು. ನಾನು ಇಮ್ಮಿಡಿಯೇಟಾಗಿ ಡಿಸಿಷನ್ ತಗೊಂಡು ನಾಳೆನೇ ಅಡ್ಮಿಟ್ ಮಾಡಿಕೊಂಡು ನನಗೆ ಆಪ್ರೇಷನ್ ಮಾಡಿ ಸರ್ ಅಂತ ಹೇಳಿದೆ. ಅವತ್ತು ನೆಕ್ಸ್ಟ್ ಡೇನೇ ಬಂದು ಅಡ್ಮಿಟ್ ಆಗಿ ಆಪ್ರೇಷನ್ ಮಾಡಿಸ್ಕೊಂಡೆ. ನೆಕ್ಸ್ಟ್ ದಿವಸದಿಂದನೇ ನನಗೆ ಓಡಾಡೋಕ್ಕೆ ಶುರು ಮಾಡಿಸಿದ್ರು. ನಾನು ಆರಾಮಾಗಿ ಓಡಾಡಿದೆ. 2ನೇ ದಿವಸದಿಂದ ನಾನು ವಾಕರ್ ಇಲ್ಲದೆ ಆರಾಮಾಗಿ ಓಡಾಡಿದೆ. ಈಗ ತುಂಬ ಚೆನ್ನಾಗಿದೆ. ಎಲ್ಲಿ ಬೇಕಾದರೂ ಓಡಾಡ್ತೀನಿ, ಮೆಟ್ಲು ಹತ್ತೀನಿ, ಬಸ್ಸಲ್ಲಿ ಹತ್ತೀನಿ, ಕೂತ್ಕೊಳ್ತೀನಿ, ಎದ್ದೊಳ್ತೀನಿ. ಪಾರ್ಕಲ್ಲಿ 5 ಕಿಲೋಮೀಟರ್ ವಾಕಿಂಗ್ ಮಾಡ್ತೀನಿ ಪರ್ ಡೇ. ಚಕ್ಕ ಮಕ್ಕಳು ಹಾಕೊಂಡು ಕೂತ್ಕೊಳ್ತೀನಿ. ಯಾವುದೇ ತೊಂದರೆ ಇಲ್ಲ, ಧೈರ್ಯವಾಗಿ ಎಲ್ಲಿಗೆ ಬೇಕಾದರೂ ಹೋಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ. ಹೊರಗಡೆ ಎಲ್ಲ ಟ್ರಿಪ್ಗಳು ಹೊಡಿತಾ ಇದ್ದೀನಿ. ವರ್ಷಕ್ಕೆ 5-6 ಟ್ರಿಪ್ ಹೋಗ್ತಾ ಇದ್ದೀನಿ. ಈಗಲೂ ಈಗ ಈ ತಿಂಗಳಲ್ಲಿ ಕಾಶಿ ಟ್ರಿಪ್ ಹೋಗ್ತಾ ಇದ್ದೀನಿ. ನನಗೆ ತುಂಬ ಧೈರ್ಯ ಇದೆ, ಧೈರ್ಯ ಬಂದಿದೆ. ಲೋಕೇಶ್ ಚೌಧರಿ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ವಾಸಿಯಾಗಿದೆ, ನನಗೆ ಭಾಳ ಚೆನ್ನಾಗಾಗಿದೆ ಈಗ.